ಸ್ನೇಹಿತರೆ, ಇಂದು ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಿಂದ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಬಾಗಳಿ ಶ್ರೀ ಕಲ್ಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನವನ್ನು ಕರ್ನಾಟಕದ ಪ್ರಮುಖ ರಾಜಮನೆತನಗಳಾದಂತಹ ಕಲ್ಯಾಣಿ ಚಾಳುಕ್ಯರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಸ್ಥಾನವು ಸ್ಥಾಪನೆಯಾಗಿರುವುದನ್ನು ನಾವು ನೋಡಬಹುದಾಗಿದೆ. ಈ ದೇವಸ್ಥಾನವು ಭಾರತೀಯ ಪುರಾತತ್ವ ಇಲಾಖೆಗೆ ಸೇರಿದೆ. ದೇವಸ್ಥಾನದ ಒಳಗಡೆ ಹೋದರೆ ನಮಗೆ ಪ್ರಮುಖವಾಗಿ ಶಿಲಾಶಾಸನವು ಕಾಣುತ್ತದೆ. ಈ ಶಿಲಾಶಾಸನದಲ್ಲಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ನಂತರ ನಾವು ಗರ್ಭಗುಡಿಯಲ್ಲಿರುವಂತಹ ಇಷ್ಟಲಿಂಗ, ಉದ್ಭವಲಿಂಗ, ಕಲ್ಲಿನಾಥ, ಕಲ್ಲಿದೇವ ಎಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಶ್ರೀ ಕಲ್ಲೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಮುಂದೆ ನಾವು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಸಭಾ ಮಂಟಪಕ್ಕೆ ಬಂದೆವು. ಈ ಸಭಾ ಮಂಟಪವು ಸುಮಾರು 64 ಕಂಬಗಳನ್ನು ಹೊಂದಿದೆ. ಪ್ರತಿಯೊಂದು ಕಂಬದಲ್ಲಿಯೂ ಸಹ ವಿಭಿನ್ನ ರೀತಿಯ ಶಿಲ್ಪಕಲೆ ಇರುವುದನ್ನು ನಾವು ಈ ಸಭಾ ಮಂಟಪದಲ್ಲಿ ನೋಡಬಹುದಾಗಿದೆ. ಈ ದೇವಸ್ಥಾನದಲ್ಲಿ ಪಂಚಲಿಂಗಗಳನ್ನು ನೋಡಬಹುದು. ವಿರೂಪಾಕ್ಷೇಶ್ವರ, ವಿಷ್ಣುಲಿಂಗ, ರಾಮಲಿಂಗ, ಈ ರೀತಿಯಾದಂತಹ ಪಂಚಲಿಂಗಗಳನ್ನು ನಾವು ಈ ದೇವಸ್ಥಾನದಲ್ಲಿ ಕಾಣಬಹುದು. ದೇವಸ್ಥಾನದ ಮುಂಭಾಗದಲ್ಲಿ ಸುಂದರವಾದಂತಹ ಉದ್ಯಾನವನವನ್ನು ನಿರ್ಮಿಸಿರುವುದನ್ನು ನೋಡಬಹುದಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ದೀಪಮಾಲೆ ಮತ್ತು ಪುಷ್ಕರಣೆ ಇದೆ. ಇದು ನೋಡಲು ಬಹಳ ಅದ್ಭುತವಾಗಿದೆ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಈ ಪುಷ್ಕರಣಿಯನ್ನು ಸುಂದರವಾಗಿ ನಿರ್ಮಿಸಿದ್ದಾರೆ. ಇದು ದೇವಸ್ಥಾನದಲ್ಲಿರುವಂತಹ ದೀಪಮಾಲೆಯಾಗಿದೆ. ಈ ದೇವಸ್ಥಾನಕ್ಕೆ 1200 ವರ್ಷಗಳ ಇತಿಹಾಸವಿರುವುದನ್ನು ನಾವು ಕಾಣಬಹುದಾಗಿದೆ. ತುಂಬ ಅದ್ಭುತವಾದಂತಹ ಕಲಾಶೈಲಿಯಿಂದ ಕೂಡಿದಂತಹ ಈ ಕಲ್ಲೇಶ್ವರ ಸ್ವಾಮಿಯ ದೇವಸ್ಥಾನವು ನೋಡುಗರನ್ನು ಆಕರ್ಷಿಸುತ್ತದೆ. ಈ ದೇವಸ್ಥಾನದಲ್ಲಿ ಕಾಣುವಂತಹ ಗೋಪುರವು ಮಿಥುನ ಶೈಲಿಯಲ್ಲಿ ಈ ಗೋಪುರವನ್ನು ಸ್ಥಾಪನೆ ಮಾಡಿರುವುದನ್ನು ಕಾಣಬಹುದಾಗಿದೆ. ಸ್ನೇಹಿತರೆ, ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಶ್ರೀ ಬಾಗಳಿ ಕಲ್ಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ಕಲಾ ಶೈಲಿಯು ನಿಮ್ಮ ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ನೀಡುತ್ತದೆ. ಈ ದೇವಸ್ಥಾನದ ಪಕ್ಕದಲ್ಲಿ ಸುಮಾರು 800 ಎಕರೆ ಪ್ರದೇಶದಲ್ಲಿ ಇರುವಂತಹ ಒಂದು ಕೆರೆಯನ್ನು ಸಹ ನಾವು ನೋಡಬಹುದಾಗಿದೆ. ದೇವಸ್ಥಾನದ
ಅಕ್ಕಪಕ್ಕದಲ್ಲಿ ದೊರೆತಂತಹ ವೀರಗಲ್ಲು, ಮಾಸ್ತಿಗಲ್ಲು, ಶಾಸನಗಳು ಮತ್ತು ಮೂರ್ತಿಗಳನ್ನು ಸಂಗ್ರಹಿಸಿ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಸ್ನೇಹಿತರೆ, ನಾನು ನೀಡಿದಂತಹ ಮಾಹಿತಿಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.